ಸರ್ಕಾರದ 3 ವರ್ಷಗಳ ಸಾಧನೆ. ಆ ಸಾಧನೆ ಬದಲಿ ಏನಾಗ್ಯದಪ್ಪ ಅಂತಂದ್ರೆ 3 ವರ್ಷಗಳ ಸಾಧನೆಯ ಮಧ್ಯ 300 ವೈಫಲ್ಯಗಳು ಹಾರ ಆ ಸಿದ್ದರಾಮಣ್ಣಗೆ ನಾನೇ ಹಾಕ್ಬಿಡ್ತೀನಪ್ಪ. ಇಲ್ಲದ ನೋಡ್ರಿ 300 ಒಂದಲ್ಲ ಎರಡಲ್ಲ 3 ವರ್ಷದ ಸಾಧನೆ ಅನ್ನೋದ್ರೆ 300 ವೈಫಲ್ಯಗಳು ಸಮಸ್ಯೆ ವೈಫಲ್ಯಗಳು 300 ಅದಾವೆ. 300 ಅವೆಲ್ಲ 300 ನನಗೆ ಹೇಳ್ಕೊಂಡು ಕೂಡ್ರದು ಕಷ್ಟ ಆಗ್ಬಿಡ್ತದೆ. ಬೇಕಾದ್ರೆ ಆಮೇಲೆ ನಿಮ್ಗೆ ಮೊದಲನೇದು ಒಂದೇ ಶಬ್ದ, ಕೊನೆಯದೊಂದು ಶಬ್ದ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳೋದಿಲ್ಲ. 300ನ ವೈಫಲ್ಯಗಳ ವೈಫಲ್ಯಗಳನ್ನು ಸಿದ್ದರಾಮಣ್ಣನ ಕೊಳ್ಳಿಗೆ ನಾನು ಹಾಕ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ನಾಚಿಕೆ ಬರಬೇಕು. ಏನು ಸಾಧನೆ ಮಾಡ್ಯಾರ್ರಿ, ಏನು ಇಂಥದ್ದು ಹೇಳ್ರಿ. ದಯವಿಟ್ಟು ತಾವು ಪತ್ರಿಕಾ ಬಂಧುಗಳು ಭಾಳ ವರ್ಷದಿಂದ ತಾವು ಈ ಒಂದು ನಿಮ್ಮ ವ್ಯವಹಾರದಲ್ಲಿ ಅದೀರಿ. ಇಂಥ ಸರ್ಕಾರ ಎಂದರೆ ನೋಡಿರಿ ನೀವು, ಹೇಳ್ರಿ ದಯವಿಟ್ಟು ನೋಡೋಣ. ಅಲ್ರಿ 3 ವರ್ಷ ಆಯಿತು ಅಧಿಕಾರಕ್ಕೆ ಬಂದು, ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿ 3 ವರ್ಷ ಆಯಿತು. ಈ 3 ವರ್ಷದಲ್ಲಿ ನಿಮ್ಮ ಸಾಧನೆ ಏನು ಅಂದ್ರೆ 300 ವೈಫಲ್ಯಗಳನ್ನ ಯಾವುದು ಸಜ್ಜದ ಹೇಳ್ರಿ ನೋಡೋಣ. ಕುಡಿಯೋ ನೀರಿಗೂ ಟ್ಯಾಕ್ಸ್, ಅಲ್ಲಿ ಒಂದು ಕಡೆ ಏನು ಹೇಳ್ತೀರಿ, ನಾವು ಗ್ಯಾರಂಟಿ ಕೊಟ್ಟಿದ್ದೆವು ಹೆಣ್ಮಕ್ಳಿಗೆ ಅಂತ ಹೇಳ್ತೀರಿ. ಇನ್ನೊಂದು ಕಡೆ ಏನು ಹೇಳ್ತೀರಿ, ಆ ಗಂಡನ ಜೋಬನ್ಯಾಗ ಕೈ ಹಾಕಿರಿ. ಅಲ್ರಿ ಅಲ್ಲಿ ನಮ್ಮ ಹಳ್ಳ್ಯಾಗ ಒಂದು ಶಬ್ದ ಅದ, ನಗಬೇಡ್ರಿ. ಮತ್ತು ಜಂಪರ್ದಾಗ ಕೊಟ್ಟು ಸೀರ್ಯಾಗ ಕದ್ದತ್ತ ವ್ಯಾಪಾರ ಮಾಡೋ ಹಂಗಂದ್ರೆ ಅಲ್ಲಿ ಬಾಯಿ ಇದೆಲ್ಲ ಬರೀ 8 ರೂಪಾಯಿಗೆ ಒಂದು ಮೀಟ್ರ್ ಅರಿಬಿ ಅಂತ ಹೇಳ್ತಾನೆ. ಅದು 4 ರೂಪಾಯಿ ಮೀಟ್ರ್ ಇರೋದಿಲ್ಲ, ಅಲ್ಲಿ ಹೆಚ್ಚು ಮಾಡ್ತಾನೆ 8 ರೂಪಾಯಿ. ಇಲ್ಲಿ ಸೀರ್ಯಾಗ ಕಡಿಮೆ ಮಾಡ್ತಾನೆ. ಹಂಗೆ ಇವರು ಸಿದ್ದರಾಮಣ್ಣ ಇಲ್ಲಿ ನಿನಗೆ ಗ್ಯಾರಂಟಿ ಆತಾನ, ಅಲ್ಲಿ ಆ ಗಂಡನ ಕೈಯ ಜೋಬಿನ ಕಿಶೆ ಹಾಕಿ ಎಲ್ಲನೂ ದುಬಾರಿ ಮಾಡಿಬಿಟ್ಟ. ಅಲ್ರಿ ಯಾವುದು ಹೇಳ್ರಿ ನೋಡೋಣ. ಒಂದರಿ ಇಂಥದ್ದು ಬಿಟ್ಟದ ಅಂತ ಹೇಳ್ರಿ. ಎಲ್ಲದಕ್ಕೂ ಟ್ಯಾಕ್ಸಾ? ಎಲ್ಲ ಎದಕ್ಕಪ್ಪ ಟ್ಯಾಕ್ಸಾ? ಇವ್ರು ಗ್ಯಾರಂಟಿ ಕೊಡ್ಲಕ್ಕೆ ಟ್ಯಾಕ್ಸಾ? ಆಯಿತು, ನೀವು ಕೊಡಬೇಡ್ರಿ ಅಂತ ನಾವು ಹೇಳಂಗಿಲ್ಲ, ಬಡವ್ರಿಗೆ ಕೊಡ್ರಿ. ನಿಮಗೆ ತಾಕತ್ತಿದ್ರೆ ಕೊಡಬೇಕಪ್ಪ. ನಿಮಗೆ ತಾಕತ್ತೇ ಇಲ್ಲ, ನಿಮ್ಮದೇ ಕೈಕಾಲ ಅಳಿಗಾಡ್ಲಾಗತ್ತೆ, ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ಏನೂ ಇಲ್ಲ, ಬರೀ ಭ್ರಷ್ಟಾಚಾರ. ನಾವು 18 ವರ್ಷ ಮಂತ್ರಿ ಇದ್ದ ಈ ರಾಜ್ಯದಲ್ಲಿ ನನ್ನ ಮಂತ್ರಿಗಳು ಯಾವ್ಯಾರ ಒಬ್ಬ ಫೋನ್ ಮಾಡಿದ್ರೆ ಅಥವಾ MLA ಫೋನ್ ಮಾಡಿದ್ರೆ ಮೊದಲಾದ ನಮ್ಮ PSC ಕರೆದು ಹೇಳ್ತಿದ್ವಿ ಈ ಕೆಲಸ ಮಾಡಪ್ಪ ಅಂತ. ಇವತ್ತು ಈ ಸಿಸ್ಟಮ್ ಅದಾನ ಅಲ್ಲಿ? ಮಂತ್ರಿ ಕೆಲಸ ಮಾಡಬೇಕಾದ್ರೆ ಮಂತ್ರಿ ಕೆಲಸ ಹೇಳಿದ್ರು ಮಂತ್ರಿನೂ ಲಾಂಛ ಕೊಡ್ಬೇಕು ಅವನಿಗೆ, ಮಂತ್ರಿ ಕೆಲಸ ಮಾಡೋನಿಗೆ. ಇಂಥ ಸರ್ಕಾರ ನೋಡಿರಿ ಎಲ್ಲರೇ? ಭ್ರಷ್ಟಾಚಾರ, ಆಮೇಲೆ ರಕ್ಷಣೆ ಇಲ್ಲ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ನೋಡಿರಲ್ಲ ಬೆಂಗಳೂರಾಗ ದಿವಸ ಹಂಗಾಯಿತು ಹಿಂಗಾಯಿತು, ಬರೀ ಇದೇ ನಾವು ಅನ್ನೋದು ಬೇಡ ಬಾಯಿಲೆ. ಆಮೇಲೆ ಕಳ್ಳತನ, ದರುಡಿತನ, ಆಮೇಲೆ ಲಂಚ, ಯಾವುದು ಶುದ್ಧದ ಹೇಳ್ರಿ ನೋಡೋಣ. ನಿಮಗೆ ಸಣ್ಣದು ಒಂದು ಉದಾಹರಣೆ ಹೇಳಬೇಕಾದ್ರೆ ನನ್ನ ಜಿಲ್ಲೆದ ಒಂದು ಸಮಸ್ಯೆ ಅದ. ಇದು ಅಪ್ಪು ಪಟ್ನಶೆಟ್ಟಿ ಅವ್ರಿಗೆ ಗೊತ್ತದ. ಅಲ್ಲಿ ಅಂಡರ್ ಬ್ರಿಡ್ಜ್ ಮಾಡಬೇಕು ಅಂತೇಳಿ 19 ಕೋಟಿ ರೂಪಾಯಿ ನಾನು ಮಂಜೂರಾತಿ ಮಾಡಿಸ್ಕೊಟ್ಟಿನಿ. ವಜ್ರಮಾನ ಹನುಮಾನ್ ಗೇಟ್ದಲ್ಲಿ ಮಾಡಿಕೊಟ್ಟೀನಿ. ಈಗ ಅಲ್ಲಿ ಯುಟಿಲಿಟಿ ಯೂಸ್ ಮಾಡೋರು ಯಾರಪ್ಪ? ಏನು ನಾವು ಮಾಡ್ತೇವೆ ಕೇಂದ್ರ ಸರ್ಕಾರದವ್ರು ಅಥವಾ ಮೋದಿಯವರು MP ಗಳು ಮಾಡ್ತಾರೆ? ಯುಟಿಲಿಟಿದು ಏನಿರ್ತಲ್ಲ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಅವರು ಅದಕ್ಕೆ 8 ಕೋಟಿ ರೂಪಾಯಿ ಏನೋ ಮಾಡ್ಯಾರ. ಅಲ್ಲಿ ಒಂದು ಪೈಪ್ ಬರ್ತದೆ, ನೀರಿನ ಪೈಪ್, ಆಮೇಲೆ ಒಂದು ಗಟರ್ ಪೈಪ್ ಬರ್ತದೆ. ಅದನ್ನು ಕಿತ್ತು ಹಾಕ್ರಪ್ಪ ಬೇರೆ ಕಡೆ, ನಾನು ರೋಡ್ ಚಾಲೂ ಮಾಡ್ತೀನಿ ಅಂದ್ರೆ ಇವತ್ತಿಗೂ ಮಾಡಲ್ರು. ಇಂಥ ಮಾಡೋ ಕೆಲಸ ಬೇಕಾದಷ್ಟದ ಬಿಡ್ತಾರೆ, ಯಾವುದೋ ಮಾಡ್ಕೋತ ಕುಂದಿರ್ತಾರೆ. ಅದು ಏನು ಹೇಳಬೇಕಿನ್ನು ಅದಕ್ಕೆ? ಒಟ್ಟಾರೆ ನೋಡ್ರಿ, ನಾ ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ಈ 3 ವರ್ಷ ಸರ್ಕಾರದಲ್ಲಿ 3 ವರ್ಷ ಅಧಿಕಾರದಲ್ಲಿ ಅವ್ರ ಕೆಲಸ ಏನಪ್ಪ ಅಂದ್ರೆ ಶೂನ್ಯ ನೋಡ್ರಿ. ಏನೂ ಕೆಲಸ ಇಲ್ಲ. ಬರೀ ಯಾವ ಜಿಲ್ಲೆನೇ ರೀ ನೋಡ್ರಿ. ಅಲ್ರಿ ಆ ಪಾಪ MLAಗಳಿಗೆ ಅವ್ರಿಗೇನು ಪ್ರತಿ ವರ್ಷವೂ ಸ್ವಲ್ಪ ಹಣ ಕೊಡ್ತಿದ್ದು, ಅದನ್ನೂ ಇಲ್ಲ. ಈಗ ಯಾವ MLAಗೂ ತನ್ನ ಕ್ಷೇತ್ರದಾಗ ಕೆಲಸ ಮಾಡ್ಬೇಕನ್ನೋ ಹವ್ಯಾಸನೂ ಇಲ್ಲ. ಯಾಕಂದ್ರೆ ರೊಕ್ಕನೇ ಇಲ್ಲ ಅವಕ್ಕೆ. ಅಂದ್ರೆ ನನ್ನ ರೋಡ್ ಇರ್ತದಲ್ಲ, ಕೇಂದ್ರ ಸರ್ಕಾರದ ಮೋದಿಯವ್ರು ಕೊಟ್ಟದ ರೋಡ ಪೂಜೆ ಮಾಡ್ತಾರೆ ಅವರು. ಮತ್ತು ಅದು ನಾನಂತೂ ಹೋಗೋದಿಲ್ಲ, ಯಾವ ರೋಡು ಪೂಜೆ ಮಾಡ್ಲಿಕ್ಕೆ ಹೋಗಿಲ್ಲ. ನನ್ನ ರೋಡ್ ಅನ್ನೋದು ಗೊತ್ತಿರ್ತದೆ, ನಾವು ಹೋಗೋದಿಲ್ಲ ಎಲ್ಲಿ. ಅದು ನನ್ನ ರೋಡ ಅಂತ ಹೇಳ್ತಾರೆ ಅವರು. ಇದು ಪ್ರಧಾನಮಂತ್ರಿ ಕೊಟ್ಟಾರ ಅಂತ ಹೇಳಂಗಿಲ್ಲ ಅವರು, ಅಥವಾ ನಮ್ಮದೊಂದು 0.5% ಅದ ಅವ್ರದ್ದೊಂದು ಅರ್ಧ ಅದ ಅಂತ ಹೇಳಂಗಿಲ್ಲ. ಇದು ನಾವು ಮಾಡೋದು ರೋಡ್ ಅಂತ ಹೇಳ್ತಾರೆ. ಇಂಥದ್ರೊಳಗೆ ಶಬ್ಬಾಷ್ಗಿರಿ ಪಡಿತಕ್ಕಂಥ ಕೆಲಸ ಈ ಸರ್ಕಾರದಲ್ಲಿ ನಡೆದದ. ಆದರೆ ಒಟ್ಟಾರೆ ನಾ ಹೇಳೋದಾದರೆ ಈ ಸರ್ಕಾರದ ಅಭಿವೃದ್ಧಿನಿಲ್ಲ, ಕರಪ್ಷನ್ ಹೆಚ್ಚು, ಆಮೇಲೆ ಹೆಣ್ಣುಮಕ್ಕಳು ಯಾರಿಗೂ ರಕ್ಷಣೆ ಇಲ್ಲ, ಆಮೇಲೆ ಗುಂಡಾಗಿರಿ ಬೆಂಗಳೂರಾಗ ನೋಡ್ರಿ ಎಂಥ ಪರಿ, ಎಲ್ಲೆಲ್ಲಿ ನೋಡ್ರಿ ಹೆಂಗೆ ನಡೆದ ನೋಡ್ರಿ.
ಹಾಂ. ಆಮೇಲೆ ನೋಡಿರಿ, ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ದಲಿತರು, ಅಲ್ಪಸಂಖ್ಯಾತರು, ಆಮೇಲೆ ಹಿಂದುಳಿದವರು ಅಂತ ಹೇಳ್ತಾರೆ, SC ST ಹೇಳ್ತಾರೆ. ಎಲ್ಲರದು ಬ್ಯಾಚ್ ಹೊಡೆದಾರ್ರಿ ರೊಕ್ಕ ಎಲ್ಲರದು. ಅಲ್ಲಿ ನೋಡ್ರಿ, ಆ ಬಳ್ಳಾರಿಯಾಗ ನೋಡ್ರಿ, ಆ ST ಕಾರ್ಪೊರೇಷನ್ ರೊಕ್ಕ ಬಳ್ಳಾರಿಯಾಗ ಇಲೆಕ್ಷನ್ ಖರ್ಚು ಮಾಡಿದ್ರು. ಮತ್ತು ಅಲ್ಲ ಇವೆಲ್ಲ ಮತ್ತು ಎಂಥದ್ರಿ ಹೇಳ್ರಿ ನೋಡೋಣ. ಆಮೇಲೆ ಜೈಲಿಗೆ ಹೋದರು ಮಂತ್ರಿ, ಅದು ಸಂಬಂಧಪಟ್ಟವ್ರು ಜೈಲಿಗೆ ಹೋದರು. ಮತ್ತು ಇದಕ್ಕಿಂತ ಅಲ್ಲ, ಇದು 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 ಸರ್ಕಾರದ ಇದು ಹೇಳ್ರಿ ನೋಡೋಣ, ನೀವೇ ಹೇಳ್ರಿ ನಾನು. ಅದಕ್ಕೆ ಇದು ಅತ್ಯಂತ ನಾಚಿಕೆಗೀಡಿತನ ಕೆಲಸ ಅಂತಕ್ಕಂಥ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದರೆ ಇದರಲ್ಲಿ ಏನೇನು ಗಂಧ ಇಲ್ಲ ಈ ಸರ್ಕಾರದಲ್ಲಿ. ಬರೀ ತಮ್ಮ ಡುಬ್ಬ ಚಪ್ಪರಿಸ್ಕೊಳ್ಳೋದು ಎದ್ರಾಗ ಚಪ್ಪರಿಸ್ಕೋತಾರೆ ಅಂತಂದ್ರೆ, ನಾವು ಗ್ಯಾರಂಟಿ ಕೊಟ್ಟಿದ್ದೇವಪ್ಪ, ಗ್ಯಾರಂಟಿ ಹೆಂಗೆ ನಡ್ಕೊಂಡಿದ್ದೇವತ್ತ ಅದೊಂದು ಬಿಟ್ಟರೆ ಏನೇನು ಒಂದು ಈ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ನಿಲ್ಲ. ಕಾಂಗ್ರೆಸ್ ನೋಡಿರಿ, ಯಾವ ಸರ್ಕಾರದಾಗೂ ಹಿಂದೆ ಲಂಚಕೋರ ಇಲ್ಲ ಅಂತ ನಾ ಹೇಳಿದ್ರೆ ಇರ್ಬೋದು. ಅಲ್ಲಿ ಬರೀ ಒಂದು ಚಾರಣೆ ಇದ್ದಿದ್ರೆ ಇವ್ರದ್ದು ₹2 ಅದ ಲಂಚ. ಪ್ರತಿಯೊಂದಕ್ಕೂ ಲಂಚ್ ಇಲ್ಲದೆ ಯಾವುದೂ ಕೆಲಸ ಆಗೋದಿಲ್ಲ. ನಾವು ಹೇಳಿದ್ರು ಅಷ್ಟೇ, ಅಪ್ಪ ಸಾಹೇಬ್ ಹೇಳಿದ್ರೆ ಅಷ್ಟೇ, ನಮ್ಮ ಅಧ್ಯಕ್ಷರು ಹೇಳಿದ್ರೆ ಅಷ್ಟೇ, ಹ್ಞೂ ರೀ ಥರ ಕೆಲಸ ಮಾಡೋಂಗಿಲ್ಲ. ಅದಕ್ಕೆ ನಾನು ಹೇಳೋದಾದ್ರೂ ಭಾಳ ನಿಜವಾಗಿ ಇದು ವೈಫಲ್ಯ, ಭಯಂಕರ ದೊಡ್ಡ ವೈಫಲ್ಯ ಅದ. 3 ವರ್ಷದಲ್ಲಿ ಯಾವ ಕೆಲಸನೂ ಕೂಡ ಮಾಡಿಲ್ಲ. ಬಿಗ್ ಜೀರೋ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ನೋಡಿದ್ದೀನಿ, ನಾನು ಕೇಳಿದ್ದೀನಿ. ಯಾವ ಆಫೀಸ್ಗೆ ಫೋನ್ ಮಾಡಿದ್ರೆ ನಮ್ಮ ಒತ್ತಡಕ್ಕೆ ಆಯ್ತು ರೀ, ಅವ್ನು ಕಳಿಸ್ರಿ, ಅಪ್ಪ ಸಾವನ್ನ ಕಳಿಸ್ರಿ, ಅಥವಾ ಅಧ್ಯಕ್ಷರು ಕಳಿಸ್ರಿ, ಮತ್ತೊಬ್ಬ ಹುಡುಗನ ಕಳಿಸ್ರಿ ಅಂತಾರೆ. ಅಲ್ಲಿ ಹೋಗೋಣ, ನಮ್ಮ ಹತ್ರ ರೊಕ್ಕಿಲ್ಲೋಪ, ನೀವು ಹೋಗಿ MP ಗಂಟು ಬಿದ್ದಿದೆ ಅಂತ ಅವ್ಕೆ ಹೇಳ್ತಾರೆ. ಈ ಅಂಥದ್ರಿ ಅದು ಹೇಳ್ರಿ ನೋಡ. ಇಲ್ಲೇ ನೋಡ್ರಿ, ಒಂದು ಉದಾಹರಣೆಗೆ ಹೇಳೋದಾದ್ರೆ, ಅಲ್ಲಿ ಆ ರಂಭಾಪುರಿ ಜಗದ್ಗುರುಗಳು ಬರ್ಲಕತ್ತಿದ್ರು ಈ ಹೊನ್ನೊಟ್ಟಿಗೆಗೆ. ಆ ಹೊನ್ನೊಟ್ಟಿಗೆ ಪಂಚಾಯತಿ ಮುಂದೆ ಒಂದಿಷ್ಟು ಕಲ್ಲು ಒಟ್ಟಿಸ್ರಿ ಅಂತ ನನಗೆ ಹೇಳಿದ್ರು. ಅವ್ರು ಒಂದು 2 ಗಾಡಿ ಮಾಡ್ಕೊಂಬಂದಿದ್ರು. ನೋಡ್ರಿ ಚೀಫ್ ಸೆಕ್ರೆಟರಿ ಅವರ ಜಗದ್ಗುರುಗಳು ಬರ್ಲಕತ್ತಾರ, ಪಾಪ ಹಳ್ಳ್ಯಾಗ 3 ದಿನ ಬಿಟ್ಟು ಅವಕ್ಕೊಂದಿಷ್ಟು ಆ ಪೆಟ್ರೋಲ್ ಬಂಕ್ನಾಗ ಓಡ್ತಾರಲ್ಲ ಅಂಥ ಒಂದಿಷ್ಟು ಕಲ್ಲು ಹಾಕ್ಸ್ಕೊಡುವ ಮರ, ಭಾಳ ಖರ್ಚೇನು ಆಗೋದಿಲ್ಲ. ನಾನೇ ಹಾಕಿಕೊಡ್ತಿದ್ದೆ, ಖರೆ ನನ್ನ MP ಫಂಡ್ ಎಲ್ಲ ಖಾಲಿ ಆಗ್ಯದ, ಒಂದಿಟ್ಟು ಮಾಡ್ಕೊಂಡು ಆಯ್ತು ಹೇಳ್ರಿ ಸಾಹೇಬ್ರ ಕಳಿಸ್ರಿ ಅಂದರು. 2 ಜೀಪ್ ಕೊಟ್ಟು ಅಲ್ಲಿ ಅವ್ರ ಆಫೀಸ್ ಕಳಿಸ್ದ. ಅವಾಗ ಸಣ್ಣಗೆ ನಾಳೆಗೆ ಕಳಿಸ್ತೀನಿ, ನಾಳೆ ಕಳಿಸ್ತೀನಿ. ಕಡೆಗೆ ರಂಭಾಪುರಿ ಜಗದ್ಗುರುಗಳು ಬಂದೇ ಹೋದ್ರೆ ಕರೆ ಅವೇನು ಗಂಡ ಮಗ ಅಲ್ಲಿ ಒಂದು ಕಲ್ಲು ಹಾಕಲಿಲ್ಲ, ಒಂದು ಸಿಂಪಿ ನೀರು ಹಾಕಲಿಲ್ಲ. ಇಂಥ ಸರ್ಕಾರ ತೊಗೊಂಡು ಎದಕ್ಕೆ ಬೇಕು ರೀ? ಅಲ್ಲ ಮಾರಾಯ, ನಡೆಸ್ತಿದ್ರೆ ಚಂದಾಗಿರೇ ನಡೆಸ್ಬೇಕು ರೀ, ಇಲ್ಲಾಂದ್ರೆ ಏನು ಪ್ರಯೋಜನ? ಇದು ಜನರಿಗೆ ಮೋಸ ಯಾಕೆ ಮಾಡೋದು ಕೆಲಸ ಇಂಥದ್ದು ಹೇಳ್ರಿ ನೋಡೋಣ. ಅದಕ್ಕಾಗಿ ನಾನು ನಿಜವಾಗಿ ಇದು ಭಾಳ ಕೆಟ್ಟದ ಕೆಲಸ. ಅದಕ್ಕೆ ನಾನು ಏನು 3 ವರ್ಷದ ಏನು ಸಾಧನೆ ಅಂಥೇಳಿ ಸಿದ್ದರಾಮಣ್ಣ ಅವ್ರು ಹೇಳ್ಯಾರ, 3 ವರ್ಷದ ಸರ್ಕಾರಕ್ಕೆ 300 ವೈಫಲ್ಯಗಳ ಹಾರವನ್ನು ನಾನೇ ಸಿದ್ದರಾಮಣ್ಣಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಪ್ಪ. ಅವರು ಎಲ್ಲನೂ ಮರೆತು ಬಿಟ್ಟಾರ್ರಿ. ಅಭಿವೃದ್ಧಿ, ಜನರ ಕೆಲಸ, ಅದು ಇದು ಬಿಟ್ಟಾರ. ಬರೀ ಎದಕ್ಕಾತಂದ್ರೆ ಬರೀ ಕುರ್ಚಿ ಸಲೇ ಜಗಳ. 3 ವರ್ಷದಿಂದ ಏನು ಮಾಡ್ಯಾರಪ್ಪ ಅಂದ್ರೆ, 3 ವರ್ಷದಿಂದ ಸಿದ್ದರಾಮಣ್ಣ ತೊಗೊಂಡು ತೊಗೊಂಡು ಕೂಡಲೇ ಶುರು ಆಗಿಬಿಟ್ಟದ. 3 ವರ್ಷ ಏನಂದ್ರೆ ಬರೀ ಕುರ್ಚಿ ಸಲೆಗೆ ಜಗಳ. ಆ ಕುರ್ಚಿನೇ ಭಾಳ ಇಂಪಾರ್ಟೆಂಟ್ ಆಗ್ಯದ ಜನರ ಕೆಲಸಕ್ಕಿಂತಲ್ಲ, ಬರೀ ಜಗಳ. ಅಲ್ರಿ, ಮೋದಿಯವ್ರ ಬಗ್ಗೆ ಏನು ಹೇಳೋದು? ಅಲ್ಲ, ನೀವು ಎಲ್ಲರಿಗೂ ಗೊತ್ತದ, ಮೋದಿಯವರು ಬಂದು 2014ರಿಂದ ಬಂದು 2014 ಅಧಿಕಾರ ತೊಗೊಂಡ ಮೇಲೆ ಇಷ್ಟು ವರ್ಷ ಆಯಿತು, 15 ವರ್ಷ ಆಯಿತು, 13 ವರ್ಷ, 14 ವರ್ಷ ಆಗ್ಯದ. ತುಲನಾತ್ಮಕ ದೃಷ್ಟಿಯಿಂದ ನೋಡ್ರಲ್ಲ, 75 ವರ್ಷ ಈ ರಾಜ್ಯದ ಕಾಂಗ್ರೆಸ್ನವ್ರು ಈ ದೇಶದಾಗ ಏನು ಮಾಡ್ಯಾರ ನೋಡ್ರಿ. ಈ 14 ವರ್ಷನಾಗ ಮೋದಿಯವರ ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾಡ್ಯಾರ, ನೀವೇ ತುಲನಾತ್ಮಕ ದೃಷ್ಟಿಯಿಂದ ನೋಡಿಕೊಂಡು ಬರಿಬಹುದಪ್ಪ ನೀವೇ. ಆದರೆ ಮೋದಿ ಇಮೇಜು ದಿನದಿಂದ ಕಡಿಮೆ ಆಗ್ತಾಯಿದೆ. ನೀಟ್ ಎಕ್ಸಾಮ್ ದೊಡ್ಡ ಮಕ್ಕಳು ಎಲ್ಲ ಲೀಕ್ ಆಗಿ ಅವ್ರ ಭವಿಷ್ಯನೂ ಡೋಲಾಯಮಾನ ಆಯಿತು. ಈಗ ಜಾಗತಿಕ ಬಿಕ್ಕಟ್ಟಿನ ನಡುವೆ ಬೆಲೆ ಏರಿಕೆಯೂ ಜಾಸ್ತಿ ಆಗ್ತಾಯಿದೆ. ಪೆಟ್ರೋಲು, ಡೀಸೆಲು, ಬಂಗಾರ ಕೊಡಬೇಡಿ ಅಂತಾರೆ ಪ್ರಧಾನಿ. ಅವರೇ ಮತ್ತು ವಿದೇಶ ಪ್ರವಾಸ ಮಾಡ್ತಿದ್ದಾರೆ. ನೀವು ಎಲ್ಲರೂ ಈಗ ಸೈಕಲ್ ತಗೊಂಡು ಅಡ್ಡಾಡೋ ಪರಿಸ್ಥಿತಿ ಬಂದ ದೇಶದಲ್ಲಿ. ಈ ಕತೆ BJಪಿಯಿಂದನೇ ಆಗಿರೋದಲ್ಲ ಎಲ್ಲ. ಅದು ನೋಡ್ರಿ, ಈಗ ಜಗತ್ತಿನೊಳಗೆ ಯುದ್ಧ ಪ್ರಾರಂಭ ಆಗ್ಯದ, ಏನು BJಪಿಯವರ ಪ್ರಾರಂಭ ಮಾಡಿದ್ರ? ನೀವು ಹಂಗೆ ಯೋಚನೆ ಮಾಡಿದ್ರೆ ಹೆಂಗೆ ರೀ? ಹೇಳ್ರಿ ನೋಡೋಣ. ಈಗ ಆಗಿರ್ಬೋದು, ಈಗ ನೀಟದ್ದು ಇದ್ರಾಗ ಸರ್ಕಾರದ ತಪ್ಪತ್ತಿರೋ ನೀವೇನು ಹತ್ತೀರಿ ಅನ್ರಿ. ಅದು ಯಾರೋ ಒಬ್ಬರು ಮಿಸ್ಚೀಫ್ ಮಾಡೋದು ಸಲುವಾಗಿ
ನೋಡಿದ್ರೆ ಒಬ್ಬ ಹೆಣ್ಣುಮಗಳು ಯಾರೇ ಮಾಡ್ತಾರ ಅಂಥ ಕೆಲಸ? ಅವರೇ ತಾನೇ ಬಯಲು ಮಾಡೋದು ಒಬ್ಬ ಹೆಣ್ಣುಮಗಳು. ಅವರು ನಿಮ್ಮ ಶಿಕ್ಷಣ ಸಚಿವರ ಜೊತೆಗೆ ಲಿಂಕ್ ಇದೆ. ನೀವು ಹೇಳ್ತೀರಿ ಹಂಗೆ, ಅವ್ರಿಗೆ ಯಾಕೆ ಲಿಂಕ್ ಇರ್ತದೆ? ಅವ್ರಿಗೆ ಯಾಕೆ ಅಲ್ಲ ಅಲ್ರಿ ನೋಡ್ರಿ, ಅವ್ರು ಹೆಂಗೆ ಅವ್ರು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅದ ಹೇಳ್ರಿ ನೋಡೋಣ. ಆದರೆ ಇವ್ರು ಏನು ಹೇಳ್ಕೊತ ಅಡ್ಡಾಡ್ತಾರೆ, ಅದಕ್ಕೇನು ಮಾಡ್ಲಿಕ್ಕಾಗ್ತದೆ? ಆದರೆ ನೋಡ್ರಿ ಅಲ್ರಿ ಇತಿಹಾಸ ಮೋದಿಯವರು ನೋಡ್ರಿ ವೆಸ್ಟ್ ಬಂಗಾಲದಲ್ಲಿ ಏನು ಮಾಡಿದ್ರಪ್ಪ, ಇತಿಹಾಸ ನಿರ್ಮಾಣ ಮಾಡಲಿಲ್ಲ. ಮತ್ತು ಬ್ಯಾಡಾಗಿತ್ತು ಮೋದಿ ಆಡಳಿತ, ಮೋದಿ ಕೆಟ್ಟವ ಇದ್ದಿದ್ರೆ ಅಲ್ಲಿ ಬಂಗಾಲ್ನಾಗ ಓಟ್ ಹಾಕ್ತಿದ್ರು ಜನ. ಒಂದು ಚಿಪಡಿ ಮಾಡಿ ಹೋಗೋದ್ರು, ಚಿಪಡಿ ಬಂದು ನೋಡ್ರಿ ಇವೆಲ್ಲ. ಮತ್ತು ಅವರು ಅಭಿವೃದ್ಧಿ ಇವೆಲ್ಲ ಕೆಲಸ ನೋಡ್ಯಾರ ಅಂತೇಳಿ ಅವ್ರು ಓಟ್ ಹಾಕ್ಯಾರ. ಇಲ್ಲಾಂದ್ರೆ ಆ ಕಮ್ಯುನಿಸ್ಟ್ ಜನ ಅಷ್ಟು ಸರಳ ಅದನ್ನೇನು ಓಟ್ ಹಾಕ್ಲಿಕ್ಕೆ ಹೇಳ್ರಿ ನೋಡೋಣ. ಅದಕ್ಕೆ ಹೇಳ್ತಾರೆ ಯಾರ್ಯಾರು ಇನ್ನೂ ಒಂದೊಂದು ಥರ ಪಟ್ಟಿ ಹುರಿದು ಸುಮ್ಮನೆ ಎಲ್ಲ ಬರೀ ಮೋದಿ 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 ಇವತ್ತು ಹೇಳ್ಕೊತ ಹೊಂಟಾರ ಅಷ್ಟೇ. ಈಗ ಗ್ಯಾರಂಟಿ 3,000 ಕೊಡಕ್ಕೆ ಮುಂದಾಯ್ತು. ಆಗ ಹಿರಿಯಕ್ಕನ ಚಾಳ ಮನೆ ಮಂದಿಗೆ ಅಂದಂಗೆ ಪ್ರಾರಂಭ ಆದದ್ದು ಇಲ್ಲೇ ತಾನೇ. ಅದು ಪ್ರಾರಂಭ ಮಾಡೋದು ಇಲ್ಲೇ ಅಂದರೆ ಈಗ ಮತ್ತು ಹೌದ್ರಿ ಪೊಲಿಟಿಕಲ್ ಪಾರ್ಟಿ ನಡೆಸೋರು ತನ್ನ ಸರ್ಕಾರ ಬರಬೇಕನ್ನೋದು ಯೋಚನೆ ಮಾಡ್ತಾರೆ. ಈಗ ಆಯ್ತಪ್ಪ ಇಲ್ಲಿ ಕರ್ನಾಟಕದ ಕೊಟ್ಟಾಗ ನಾವ್ಯಾಕೆ ಕೊಡಬಾರ್ದು ಅನ್ನೋದು ವಿಚಾರ ಮಾಡ್ತಾರೆ ಅವರು. ನಮ್ಮ ಪಾರ್ಟಿಯವರು ಮಾಡ್ತಾರೆ. ಹಾಂ, ದಿವಾಳಿ ಆದಾಕರ ಹೇಳಕತ್ತಿರಲ್ಲ. ಈಗಂತೂ ಇಲ್ಲಿ ದಿವಾಳಿ ಇದನ್ನೇ ಬರೀರಿ ಸರಿಯಾಗಿ. ಹಾಂ, ಈ ದಿವಾಳಿ ಆದದ್ದು ಮೊದಲು ಬರೀರಿ, ಅದು ಮುಂದೆ ಆಗೋದು ನೋಡೋಣ, ಅವಾಗ ಬರೆಯಕತ್ತೀರಿ ನೀವು. ತೆಗಿಲಿ ಬಿಡ್ರಿ, ಪಾಪ ಅವರೇನು ನಮ್ಮವ್ರು ಇರ್ತಾರೆ, ತೆಗಿಲಿ. ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಪತ್ರಿಕಾಗೋಷ್ಠಿ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತ ಕೊಡ್ತೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲೆಯ ಸಂಸದರಾದ ರಮೇಶ್ ಗಿಲ್ ಸಾಹೇಬರು ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ಜಿಲ್ಲೆಯ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ಮಾಜಿ ಸಚಿವರಾದಂಥ ಅಬ್ಬಾಸಾಬ್ ಪಟೇಲ್ ಶೆಟ್ಟಿ ಸಾಹೇಬರು ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ನಮ್ಮ ನಾಲ್ಕು ಮತ ಕ್ಷೇತ್ರದ ಅಭ್ಯರ್ಥಿಗಳಿದ್ದರೆ ಅವ್ರಿಗೂ ಸಹ ಮಾತಾಡ್ರಿ ಮತ್ತೆ ಕುರ್ಚಿ ಸಲಹೆ ಶಕ್ತಿ ಪ್ರದರ್ಶನ ತೋರಿಸೋರು ಅಷ್ಟೇ. ಎದ್ರ ಸಲ ಶಕ್ತಿ ರೀ, ಕುರ್ಚಿ ಸಲಹೆ. ಹಾಂ, ಅದರದ್ದು ದೊಡ್ಡ ಜಗಳ. ಕ್ಷೇತ್ರದಾಗಂತೂ ಯಾವ ಕೆಲಸ ಇಲ್ಲ. ಆದ್ರೆ ರೈತರ ಪರಿಸ್ಥಿತಿ, ಜನರ ಪರಿಸ್ಥಿತಿ ನೋಡಿದ್ರೆ ಬಹಳ. ಇನ್ನೊಂದು ಸ್ವಲ್ಪ ಹೇಳ್ರಿ, ಏನು ನೀವು ಮಾತಾಡಿ ಇಲ್ಲ ಇಲ್ರಿ ಸಾಹೇಬ್ ಪಾಯಿಂಟ್ ಸಾಹೇಬ್